ಇತ್ತೀಚೆಗಷ್ಟೇ ಭೀಮಾ ನದಿಯ ಅಬ್ಬರ ಜೋರಾಗಿತ್ತು. ನದಿಯಲ್ಲಿ ನೀರು ರಭಸವಾಗಿ ಹರಿದಿತ್ತು. ಇದರಿಂದ ಭೀಮಾ ತೀರದ ರೈತರು ಖುಷಿಯಿಂದಲೇ ಇದ್ರು. ಆದರೆ ಅದೇ ಸಂತಸದಲ್ಲಿ ಉಳುಮೆ ಮಾಡಿ ಬೆಳೆ ಬೆಳೆಯೋಣ ಅಂದ್ಕೊಂಡು ಜಮೀನಿಗೆ ಹೋಗಿದ್ರು. ಆದರೆ ಆ ರೈತರಿಗೆ ಕಾಣಿಸಿದ್ದು ಮೃತದೇಹ. ಇಷ್ಟಕ್ಕೂ ಭೀಮಾ ತೀರದಲ್ಲಿ ಮತ್ತೆ ಹೆಣ ಬಿದ್ದಿದ್ದು ಹೇಗೆ? ಅಲ್ಲಿ ಹರಿದ ನೆತ್ತರು, ಆ ನೆತ್ತರಿನ ಹಿಂದೆ ಇರೋ ಕಹಾನಿ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಭೀಮಾ ತೀರ ಈ ಹೆಸರು ಕೇಳ್ತಾಗಿದ್ದಂತೆ ಅಲ್ಲಿ ನಡೆದ ಕೊಲೆಗಳು, ಆ ಪ್ರದೇಶದಲ್ಲಿ ಬಿದ್ದ ಹೆಣಗಳು, ಭೀಮಾ ನದಿಯಲ್ಲಿ ತೇಲಿ ಬಂದ ಹೆಣಗಳು ನೆನಪಿಗೆ ಬರುತ್ತವೆ. ಆ ಮಟ್ಟಿಗೆ ಭೀಮಾ ತೀರ ನೆತ್ತರೋಕುಳಿಗೆ ಸಾಕ್ಷಿಯಾಗಿತ್ತು. ರೈತರ ಪಾಲಿಗೆ ವರವಾಗಿರೋ ಭೀಮಾ ತೀರ ಸೇಡು, ದ್ವೇಷ, ಪ್ರತಿಷ್ಠೆಗೆ ಬೀಳುತ್ತಿದ್ದ ಶವಗಳಿಗೆ ಮೂಕ ಸಾಕ್ಷಿಯಾಗಿತ್ತು. ಇಂತಹ ಭೀಮಾ ತೀರ ಶಾಂತವಾಗೇಗಿತ್ತು. ಇದೇ ಭೀಮಾ ತೀರದ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು. ಇತ್ತೀಚೆಗಂತೂ ಭೀಮಾ ನದಿ ರಭಸವಾಗಿ ಹರಿಯೋದನ್ನ ನೋಡಿ ರೈತರು ಸಂತಸದಿಂದಲೇಗಿದ್ರು. ಆದರೆ ಇದೇ ಭೀಮಾ ತೀರದಲ್ಲಿ ಈಗ ನೆತ್ತರು ಹರಿದಿದೆ. ಕಾರಣವಲ್ಲದ ಕಾರಣಕ್ಕೆ ಒಬ್ಬನ ಹೆಣ ಬಿದ್ದಿದೆ. ಕಲಬುರಗಿ ಜಿಲ್ಲೆ ಅಫ್ಜಲಪುರ ತಾಲೂಕಿನ ಚೌಡಾಪುರ ಸಮೀಪದ ಜಾಗ ಅದು. ಸುತ್ತಲೂ ರೈತರ ಜಮೀನುಗಳೇ ಇರೋ ಪ್ರದೇಶ. ಭೂಮಿ ಉಳುಮೆ ಮಾಡೋಣ ಅಂತ ಬೆಳಗ್ಗೆ ಜಮೀನಿಗೆ ಬಂದಿದ್ದ ರೈತರು ಥರಥರ ನಡುಗ್ ಹೋಗ್ತಾರೆ. ಯಾಕೆಂದರೆ ಭೀಮಾ ತೀರದಲ್ಲಿ ಜಮೀನಿನ ಬದುವಿನಲ್ಲದೆ ಕೊಲೆ ನಡೆದಿರೋದನ್ನ ಕಂಡು ನಡುಗಿದ್ದಾರೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಭೀಮಾ ತೀರ ಅಂತಾಗಿದ್ದಂತೆ ಸ್ಥಳಕ್ಕೆ ಕಲಬುರಗಿ ಎಸ್ಪಿ ಅಡೂರು ಶ್ರೀನಿವಾಸುಲು, ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶ್ವಾನ ದಳವನ್ನು ಸ್ಪಾಟ್ಗೆ ಕರೆಯಿಸಿದ್ರು. ಇಲ್ಲಿ ಕೊಲೆಯಾಗಿ ಹೋಗಿರೋ ವ್ಯಕ್ತಿ ಭೀಮಾ ತೀರದ ರಣಬೇಟೆಗಾರ ಅಲ್ಲ, ಒಂದು ಕಾಲದಲ್ಲಿ ಅಬ್ಬರಿಸಿದ್ದ ರಾಕ್ಷಸನೂ ಅಲ್ಲ, ಬದಲಿಗೆ ರೈತ. ಆ ರೈತನ ಕೊಲೆಗೆ ಇಡೀ ಚೌಡಾಪುರ ಬೆಚ್ಚಿ ಬಿದ್ದಿತ್ತು. ಏನು ತಪ್ಪು ಮಾಡದವನನ್ನ ಕೊಂದು ಹಾಕಿದ್ದಾರೆ ಅಂತ ಮರುಗಿದ್ದಾರೆ. ಇಡೀ ಕುಟುಂಬವೇ ಕಣ್ಣೀರ ಕೋಡಿಯನ್ನೇ ಹರಿಸಿತ್ತು. ಪೊಲೀಸರು ಕೂಡ ಆ ರೈತನನ್ನ ಕೊಲೆ ಮಾಡಿದ್ದು ಯಾರು, ಯಾತಕ್ಕಾಗಿ ಆತನನ್ನ ಕೊಂದು ಹಾಕಿದ್ರು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ರು. ಹಂತಕರನ್ನ ಹಿಡಿಯೋಕೆ ಮುಂದಾಗಿದ್ರು. ಆಗ್ಲೇ ನೋಡಿ ಒಂದೊಂದೇ ವಿಷಯ ಹೊರಬರೋದು. ಚಿನ್ನಂಗೆರೆ ಸೀಮಾಂತರ ವಲಯದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಮಾಹಿತಿ ಬಂದಿದ್ದ ಮೇರೆಗೆ ನಮ್ಮೆಲ್ಲ ಅಧಿಕಾರಿಗಳು ಮತ್ತು ಸೋಕೋ ಟೀಮು, ಡಾಗ್ ಸ್ಪಾಟ್, ಫಿಂಗರ್ ಪ್ರಿಂಟು ಸ್ಪಾಟ್ಗೆ ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಅಲ್ಲಿ ನೋಡಲಾಗಿ ಒಬ್ಬರು ಬಡೆ ಸಾಹೇಬ್ ಅಂತ 40 ವರ್ಷ, ಚಿನ್ನಂಗೆರೆಯಲ್ಲಿ ವಾಸ ಮತ್ತು ಇದು ವ್ಯವಸಾಯ ವೃತ್ತಿ, ಅವರು ಕೊಲೆ ಆಗಿ ಬಿದ್ದಿರೋದು ಕಂಡು ಬಂದಿದೆ. ಬುದ್ಧಿ ಹೇಳಿದ್ದಕ್ಕೆ ದೊಡ್ಡಪ್ಪನನ್ನೇ ಕೊಂದ ಮಗ. ಜಮೀನಿಗೆ ಬಾ ಅಂತ ಕರೆದು ಕೊಂದೇ ಬಿಟ್ಟ. ಈತನ ಹೆಸರು ಬಡೇಸ, 43 ವರ್ಷ ವಯಸ್ಸು. ಕಲಬುರಗಿ ಜಿಲ್ಲೆ ಅಫ್ಜಲಾಪುರ ತಾಲೂಕಿನ ಚಿಣಮಗೇರ ಗ್ರಾಮದ ನಿವಾಸಿ. ಈತ ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ತಮ್ಮದೇ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡಿದ್ದವನು. ಭೂಮಿಯನ್ನ ನಂಬಿಕೊಂಡೇ ಜೀವನ ಮಾಡ್ತಿದ್ದವನು. ಬಂಧು ಬಳಗದವರೆಲ್ಲ ಚೆನ್ನಾಗಿರಬೇಕು ಅಂತ ಅಂದುಕೊಂಡಿದ್ದ. ಆದರೆ ತಮ್ಮವರೇ ತಮಗೆ ಮುಳುವಾಗ್ತಾರೆ ಅಂತ ಈತ ಕನಸ್ಮನಸ್ನಲ್ಲೂ ಅಂದುಕೊಂಡಿರಲಿಲ್ಲ. ಈತನ ಹೆಸರು ಆರಿಫ್, ಮತ್ತೊಬ್ಬ ಅಲ್ತಾಫ್. ಕೇವಲ 22 ವರ್ಷ ವಯಸ್ಸಿನವರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ. ಎಲ್ದೇ ಹೋದ್ರು, ಏನೇ ಮಾಡಿದ್ರು ಜೊತೆಯಲ್ದೇ ಮಾಡ್ತಿದ್ರು. ಹೀಗಾಗಿ ಪಾಪಿಗಳು ತಮಗೆ ಬುದ್ಧಿ ಹೇಳಿದ್ದ ದೊಡ್ಡಪ್ಪ ಬಡೇ ಸಾಬ್ನನ್ನೇ ಕೊಲೆ ಮಾಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಜೀವವನ್ನ ತೆಗೆದಿದ್ದಾರೆ.
ತುಕ್ಕದು ಒಯ್ದಾರ್ರಿ ನಾವು ಕರ್ಕೊಂಡು ಹೋಗ್ಯಾರ್ರಿ. ಯಾವಾಗಲೂ ಅವ್ರು ಬರ್ತಿರು ಮಾಡ್ತಿರು. ಖಾಸ ಮೈದ್ರ ಮಗನೇ ಹನ ರೀ. ಅವ್ರ ಅಪ್ಪಗೂ ಅವ್ರಿಗೆ ಜಗಳ ನಡೆದಿವ್ರಿ ಅವು ಭಾಳ ದಿನದ್ಲಿಂದ. ಅವ್ರ ಅಪ್ಪ ಮಗಂದು ಅವ್ರ ಅಪ್ಪ ಮಗನ ಜಗಳದಾಗ ಖಾಸ ಅಣ್ಣ ತಮ್ದೇವ್ರಿ ಹರ. ಮತ್ತು ಇವ ಅಣ್ಣ ಆಗ್ಬೇಕ್ರಿ ನಮ್ಮ ಮಾಲಾಕ್ ನಮ್ಮ ಇದನ್ಗಿ. ಕುಡಿತಿದ ತಿಂತಿದ ದೊಡ್ಡ ರೌಡಿ ಇದ್ದಂಗೆ ಹನಾರಿ ಅವ್ನ ಮಗ. ನಿಮ್ಮ ಅವ್ರ ಅಪ್ಪು ನಮ್ಮ ತಮ್ಮ ಖಲಾಸ್ ಮಾಡ್ತಾನಂತ ಹೇಳಿ ಏನ್ ಅಂದಾನ್ರಿ ನಮ್ಮ ಮಾಲಾಕ್ ಅಟ್ಟೆ ನೋಡ್ರಿ. ಅವ್ರವ್ರ ಅಪ್ಪ ಮಕ್ಕಳು ಜಗಳದಾಗ ಬ್ಯಾಡ ಅಂತ ಅಂದಿದ್ದಿಷ್ಟೇ. ಅವ್ರ ಕಡ್ದಾಗ ನೀ ಹಿಂಗ ಅಂತಿದ್ ಮಗನೇ ಅಂತ ಹೇಳಿಕೇಚಿ ನೀವು ಇದು ಖಲಾಸಿ ಮಾಡಿಬಿಟ್ಟಾರ್ರಿ. ದೊಡ್ಡಪ್ಪನ ಆಸ್ತಿ ಮೇಲೆ ಈ ಆರಿಫ್ ಹಾಗೂ ಅಲ್ತಾಫ್ ಕಣ್ಣಿಟ್ಟಿದ್ರು. ದೊಡ್ಡಪ್ಪನ ಬಳಿ ದುಡ್ಡಿದೆ ಅಂತ ಮಾತನಾಡ್ಕೊಳ್ತಿದ್ರು. ಆಸ್ತಿ ಭಾಗ ಮಾಡ್ಕೊಂಡಿದ್ರು ಕೂಡ ಮಣ್ಣಿನ ಮೇಲಿನ ಮೋಹ, ದುಡ್ಡಿನ ಮೇಲಿದ್ದ ಆಸೆ ಮಾತ್ರ ಈ ಪಾಪಿಗಳಿಗೆ ಕಡಿಮೆಯಾಗಿರ್ಲಿಲ್ಲ ಕಣ್ರೆ. ಈ ನಡುವೆ ಆರಿಫ್ ಒಂದು ಮಿಸ್ಟೇಕ್ ಮಾಡಿದ್ದ. ಮನೆಯಲ್ಲಿದ್ದ ಅಜ್ಜಿಯನ್ನ ಹೊರಗಡೆ ಹಾಕಿದ್ದ. ಯಾಕಂದ್ರೆ ಅಜ್ಜಿ ತನ್ನ ಅಕೌಂಟ್ನಲ್ಲಿದ್ದ 12 ಲಕ್ಷ ಹಣವನ್ನ ನಮಗೆ ಕೊಡ್ತಿಲ್ಲ. ನಮ್ಮ ಮನೆಯಲ್ಲಿಗಿದ್ದು ಊಟ ಮಾಡ್ತಾಳೆ, ನಮಗೆ ಹಣ ಕೊಡಲ್ಲ ಅಂತ ಅಜ್ಜಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ದ. ಇದು ಬಡೇ ಸಾಬ್ಗೆ ಗೊತ್ತಾಗಿತ್ತು. ಹೀಗಾಗಿ ತಮ್ಮನ ಮನೆಗೆ ಬಂದಿದ್ದ ಬಡೇ ಸಾಬ್ ತಮ್ಮನಿಗೆ ಬೈದು ವಾಪಸ್ ಹೋಗಿದ್ದ. ಏನಿಲ್ಲ ಸರ, ನಮ್ಮ ಅಣ್ಣ ಹೊಡೆದಾರ್ರಿ ಸರ. ನಮ್ಮ ಮಗ ನಮ್ಮ ಹಳೆ ಕೊಡ್ರಿ ಸರ್. ಹಿಂಗಾಗಿ ಸರ ಏನು ಹಿಂಗೆ ಕುಡ್ದ ಕಾಲಾಗ ಸರ ಅವ್ರವ್ರ ಬಾಯಾಗಿ ಏನಾಗಿ ಮಟ್ರ ಗೊತ್ತಾಗಿಲ್ಲ ಸರ. ಹಿಂಗಾಗಿ ಮುಂಜಾನೆ ಸುದ್ದಿ ಗೊತ್ತಾಗಿದೆ ಸರ. ಅದೇ ಹೊಡೆದಾನ ಹಿಂಗೆ ಬಂದ್ಬಿಟ್ಟೇವ್ ಸರ. ಹಿಂಗಾಗಿ ಎಲ್ಲ ಇಲ್ಲೇ ಇದ್ರು ಸರ. ಎಲ್ಲ ಅವ್ರು ಚಿಣಿಮೇರಿ ನಾವು ಚೌಡಾಪುರದ ಇದ್ದೇವೆ ಸರ. ಹಿಂಗಾಗಿ ಅದು ಏನೋ ನಮ್ಮ ಅಣ್ಣ ಬಂದಿದ್ರಿ ಚೌಡಾಪುರಕ್ಕೆ, ಕುಡಿಸಿ ತಿನ್ನಿಸಿ ಹೊಡೆದಾರ ಸರ. ಏನಂತ ವಯಸ್ಸು ಏನೂ ಇಲ್ರಿ ಸರ. ನಾವೆಲ್ಲ ಚಂದಾಗಿದ್ದೇವ್ರಿ ಸರ. ಅಂತ ಏನು ಇದು ಬಂದಿಲ್ಲ ಸರ. 20 ವರ್ಷಗಟ್ಲೆ ಆದ್ರೂ ಕೂಡೇ ಬಂದೇವ್ ಸರ. ಅಚಾನಕ್ ಹಿಂಗೆ ಮಾಡ್ಯಾರ ಸರ ಹಳೆಯ ಮಗ ಕೂಡಿ. ಯಾವಾಗ ದೊಡ್ಡಪ್ಪ ಬಂದು ಮನೆಯಲ್ಲಿ ಜಗಳ ಮಾಡಿ ಹೋದ್ರು, ಅಜ್ಜಿಯ ಪರವಾಗಿ ನಿಂತಿದ್ರು ಅನ್ನೋದು ಈ ಆರಿಫ್ಗೆ ಗೊತ್ತಾಯ್ತು. ಫುಲ್ ತಲೆ ಕೆಡಿಸ್ಕೊಂಡಿದ್ದಾನೆ. ದೊಡ್ಡಪ್ಪನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಜುಲೈ 11ನೇ ತಾರೀಕು ಒಂದು ಪ್ಲಾನ್ ಮಾಡಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ದೊಡ್ಡಪ್ಪ ನಿನ್ನ ಜೊತೆ ಮಾತನಾಡೋದಿದೆ ಬಾ ಅಂತ ಕರೆಸ್ಕೊಂಡಿದ್ರು. ನಂತರ ಜಮೀನ್ಗೆ ಕರ್ಕೊಂಡು ಬಂದು ಎಣ್ಣೆ ಕುಡಿಸಿ ತಲೆ ಮೇಲೆ ಕಲ್ಯತ್ತಾಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಟವರ್ ಲೊಕೇಶನ್ ಟ್ರೇಸ್ ಮಾಡಿ ಕಿರಾತಕ ಮಕ್ಕಳನ್ನ ಬಂಧಿಸಿದ್ದಾರೆ. ವಯಸ್ಸು, ಎಣ್ಣೆ ಚಟ, ಮಣ್ಣು ಹಾಗೂ ದುಡ್ಡಿನ ಮೇಲಿನ ಆಸೆಯಿಂದ ದೊಡ್ಡಪ್ಪನನ್ನೇ ಪಾಪಿ ಮಕ್ಕಳು ಕೊಂದು ಹಾಕಿದ್ದಾರೆ ಅಂತ ಹೇಳ್ತಾ ಈ ಹೊತ್ತಿನ ಕ್ರೈಮ್ ಕಹಾನಿಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಅಂಟಿಲ್ ದೆನ್, ಟೇಕ್ ಕೇರ್.